ಅನುದಿನದ ಆಹಾರ ಜುಲೈ 12 ಭಾನುವಾರ. ಕೂಗು. ಯೆಶಾಯ 40ನೇ ಅಧ್ಯಾಯ 6ನೇ ವಚನ. ಆಹಾ, ವಾಣಿಯು ಮತ್ತೆ ಕೇಳಿಸಿ ಕೂಗು ಎನ್ನುತ್ತದೆ. ಅದಕ್ಕೆ ನಾನು ಏನು ಕೂಗಲಿ ಎಂದು ಕೇಳಲು, ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಲಾವಣ್ಯವೆಲ್ಲ ಅಡವಿಯ ಹೂವಿನಂತಿದೆ. ಪ್ರವಾದಿಯಾದ ಯೆಶಾಯನಿಗೆ ಆಕಾಶದಿಂದ ಒಂದು ಧ್ವನಿ ಕೇಳಿಸಿತು. ಅದು ಮಾನವ ಕುಲದ ಆತ್ಮೀಕ ಸ್ಥಿತಿಯನ್ನು ಮತ್ತು ಬರಲಿರುವ ನ್ಯಾಯ ತೀರ್ಪಿನಿಂದ ಜನರು ಹೇಗೆ ಪಾರಾಗಬಹುದು ಎಂಬುದನ್ನು ಪ್ರಕಟಿಸಿತು. ಆ ಪರಲೋಕದ ಧ್ವನಿಯು ಕೂಗು ಎಂದು ಆಜ್ಞಾಪಿಸಿತು. ಕೂಡಲೇ ಯೆಶಾಯನು, ನಾನು ಏನೆಂದು ಕೂಗಲಿ ಎಂದು ಕೇಳಿದನು. ಆಗ ಕರ್ತನು ಒಂದು ಪ್ರಮುಖವಾದ ಸತ್ಯವನ್ನು ಸಾರಲು ಬಯಸಿದನು. ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಹಸಿರು, ಅದರ ಲಾವಣ್ಯವೆಲ್ಲ ಅಡವಿಯ ಹೂವಿನಂತಿದೆ. ನೋಹನ ದಿನಗಳಲ್ಲಿ ಸಂಭವಿಸಿದ್ದು ಮನುಷ್ಯಕುಮಾರನ ಬರುವಿಕೆಯ ಮುಂಚಿನ ದಿನಗಳಲ್ಲೂ ಸಂಭವಿಸಲಿದೆ. ಜನರು ಹುಲ್ಲಿನಂತಿದ್ದರು ಮತ್ತು ಅವರ ಮಹಿಮೆಯು ಕಾಡಿನ ಹೂಗಳಂತಿತ್ತು. ಅವರ ದುಷ್ಟತನವು ಅದು ತುಂಬಿದಾಗ ಜಲಪ್ರಳಯವು ಬಂದು ಅವರೆಲ್ಲರನ್ನ ಕೊಚ್ಚಿಕೊಂಡು ಹೋಯಿತು. ಮನುಷ್ಯನು ತನ್ನನ್ನ ಎಷ್ಟೇ ಬಲಶಾಲಿ ಮತ್ತು ಪರಾಕ್ರಮಿ ಎಂದು ಭಾವಿಸಿಕೊಂಡರೂ ದೇವರು ಅವನನ್ನು ಹುಲ್ಲಿನಂತೆ ನೋಡುತ್ತಾನೆ. ನಮ್ಮ ಸತ್ಯವೇದ ಹೇಳುತ್ತದೆ, ಸೂರ್ಯನು ಉದಯಿಸಿ ಉಷ್ಣವಾದ ಗಾಳಿ ಬೀಸಿ ಹುಲ್ಲನ್ನು ಬಾಡಿಸಲು ಆ ಹುಲ್ಲಿನ ಹೂವು ಉದುರಿ ಅದರ ರೂಪದ ಸೊಗಸು ಕೆಡುವುದಷ್ಟೇ. ಹೀಗೆಯೇ ಐಶ್ವರ್ಯವಂತನು ತನ್ನ ವ್ಯವಹಾರಗಳಲ್ಲಿಯೇ ಕುಂದಿ ಹೋಗುವನು. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನ. ಇದೇ ಪರಲೋಕದ ಸಂದೇಶವನ್ನ ನಂತರ ಅಪೊಸ್ತಲರಾದ ಪೇತ್ರ ಮತ್ತು ಯಾಕೋಬರು ಇಬ್ಬರೂ ಪುನರುಚ್ಚರಿಸಿದರು. ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತಿದೆ. ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು, ಕರ್ತನ ಮಾತು ಸದಾ ಕಾಲವೂ ಇರುವುದು. 1 ಪೇತ್ರ 1ನೇ ಅಧ್ಯಾಯ 24ರಿಂದ 25 ವಚನಗಳು. ಕರ್ತನು ಪ್ರತಿಯೊಬ್ಬ ವ್ಯಕ್ತಿಯನ್ನು ಒಂದು ಕಾಲದವರೆಗೆ ತಾಳ್ಮೆಯಿಂದ ಗಮನಿಸುತ್ತಾನೆ. ಯಾರೂ ನಾಶವಾಗುವುದು ಆತನಿಗೆ ಇಷ್ಟವಿಲ್ಲ. ಅದಕ್ಕಾಗಿಯೇ ಕ್ರಿಸ್ತನು ಶಿಲುಬೆ ಮೇಲೆ ಮರಣವನ್ನು ಅನುಭವಿಸಿದನು. ಇದರಿಂದ ಎಲ್ಲರೂ ಪಶ್ಚಾತ್ತಾಪಕ್ಕೆ ಬರಬಹುದು. ಆದರೆ ಒಬ್ಬ ವ್ಯಕ್ತಿಯು ಆ ಪಶ್ಚಾತ್ತಾಪ ಪಡಲು ಮತ್ತು ದೇವರು ಬಯಸುವ ಪರಿಶುದ್ಧತೆಯಲ್ಲಿ ನಡೆಯಲು ನಿರಾಕರಿಸಿದರೆ ಅವನ ಜ್ಞಾನ, ಸಂಪತ್ತು, ಪ್ರಭಾವ ಮತ್ತು ಬಲವು ಅಂತಿಮವಾಗಿ ಅವನ ಸ್ವಂತ ಆತ್ಮಕ್ಕೆ ಉರುಳಾಗಬಹುದು. ಮೊದಲನೇದಾಗಿ ಮನುಷ್ಯನು ತಾನು ಕೇವಲ ಹುಲ್ಲಿನಂತಿದ್ದಾನೆ ಎಂಬುದನ್ನು ಗುರುತಿಸಬೇಕು. ಹುಲ್ಲು ಮಾನವ ಜೀವನದ ತಾತ್ಕಾಲಿಕ ಮತ್ತು ದುರ್ಬಲ ಸ್ವಭಾವವನ್ನು ಸೂಚಿಸುತ್ತದೆ. ದಾವೀದನು ಒಬ್ಬ ರಾಜನಾಗಿದ್ದರೂ ಆತನು ತನ್ನನ್ನು ತಗ್ಗಿಸಿಕೊಂಡು, ನಾನಾದರೂ ಹುಲದಂಥವನೇ ಹೊರತು ಮನುಷ್ಯನಲ್ಲ ಎಂದು ಸಾರಿದನು. ಕೀರ್ತನೆ 23:6ನೇ ವಚನ. ಅದೇ ರೀತಿಯಾಗಿ ಯಾಕೋಬನು ಜೀವನದ ಕ್ಷಣಿಕತೆಯನ್ನು ಹೀಗೆ ವಿವರಿಸಿದ್ದಾನೆ. ನಿಮ್ಮ ಜೀವಮಾನವು ಎಂಥದ್ದು?
ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೇ ಹೋಗುವ ಅಭೆಯಂತಿರುತ್ತೀರಿ. ಯಾಕೋಬ 4ನೇ ಅಧ್ಯಾಯ 14ನೆಯ ವಚನ. ಪ್ರೀತಿಯ ದೇವರ ಮಕ್ಕಳೇ, ಈ ಕ್ಷಣಿಕ ಜೀವನದಲ್ಲಿ ಕರ್ತನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. ಆತನೊಬ್ಬನೇ ಶಾಶ್ವತವಾಗಿದ್ದಾನೆ. ಆತನೊಬ್ಬನೇ ನಿತ್ಯವಾದ ಆಶೀರ್ವಾದಗಳನ್ನು ನೀಡಲು ಶಕ್ತನಾಗಿದ್ದಾನೆ. ಹುಲ್ಲಿನಂತೆ ಬಾಡಿ ಹೋಗುವ ಲೌಕಿಕವಾದ ಸಾಧನೆಗಳ ಮೇಲೆ ನಮ್ಮ ಭರವಸೆಯನ್ನು ಇಡದೆ ಎಂದೆಂದಿಗೂ ಸ್ಥಿರವಾಗಿರುವ ದೇವರ ಬದಲಾಗದ ವಾಕ್ಯ ಮತ್ತು ನಂಬಿಗಸ್ತಿಕೆಯ ಮೇಲೆ ನಮ್ಮ ನಂಬಿಕೆಯನ್ನು ಇಡೋಣ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನನ್ನ ದಿನಗಳು ಅಂಚೆಯವನಿಗಿಂತ ಶೀಘ್ರವಾಗಿರುತ್ತವೆ, ಯಾವ ಸುಖವನ್ನು ಕಾಣದೆ ಓಡಿ ಹೋಗುತ್ತವೆ. ಯೋಬ 9ನೇ ಅಧ್ಯಾಯ 25ನೆಯ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಕೀರ್ತನೆ 4, 5, 6 ಅಧ್ಯಾಯಗಳು. ಸಂಜೆ ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 16ರಿಂದ 34 ವಚನಗಳು. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ.